ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ಹಾಗೆ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾಯಿದ್ದೀರಾ. ಐ ನೋ ರೀಸೆಂಟಾಗಿ ಅಷ್ಟು ವೀಡಿಯೋಸ್ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಪರ್ಸ್ನಲ್ ರೀಡಿಂಗ್ಸ್ ಕೊಡೋಕ್ಕೆ, ಹಾಗೆ ಕೆಲವೊಂದು ಆಕಾಶಿಕ್ ರೀಡಿಂಗ್ಸ್ ಸ್ಟಾರ್ಟ್ ಆಗಿದೆ. ಈಗ ಯು ಕ್ಯಾನ್ ಬುಕ್ ಯುವರ್ ಕನ್ಸಲ್ಟೇಷನ್. ನಿಮಗೇನಾದರೂ ಆಕಾಶಿಕ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಆಕಾಶಿಕ್ ರೀಡಿಂಗ್ ಅವೈಲಬಲ್ ಇದೆ, ಬುಕ್ ಮಾಡ್ಕೋಬೋದು. ಸೊ ಮತ್ತು ಬೇರೆ ಬೇರೆ ಕ್ಲಾಸಸ್ಸಿಂದ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು, ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಅಥವಾ ಬ್ರೇಸ್ಲೆಟ್ಸ್ ಆರ್ ಆಕಾಶಿಕ್ ರೀಡಿಂಗ್ ಆ್ಯಂಡ್ ಆಲ್ಸೋ ಅದರ್ ಕೋರ್ಸಸ್ ಏನಾದರೂ ನಿಮಗೇನಾದರೂ ಟ್ಯಾರೋ ರೀಡರ್ ಆಗಬೇಕು ಅಂತ ಇಷ್ಟ ಇದ್ದರೆ ಟ್ಯಾರೋ ಕೋರ್ಸ್ ಸಹ ನಾನು ಕಂಡಕ್ಟ್ ಮಾಡ್ತಾಯಿದ್ದೀನಿ. ರೆಕಾರ್ಡಿಂಗ್ ಸಹ ಸಿಗುತ್ತೆ, ನೋಟ್ಸ್ ಆ್ಯಂಡ್ ಗೈಡೆನ್ಸ್ ಸಹ ನಿಮಗೆ ಸಿಗುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಅದೇ ರೀತಿ ಬೇರೆ ಕೋರ್ಸಸ್ ಸಹ ಅವೈಲಬಲ್ ಇದೆ, ಟ್ಯಾರೋ ಕೋರ್ಸ್, ಆಕಾಶಿಕ್ ರೀಡಿಂಗ್ ಕೋರ್ಸ್ ಆ್ಯಂಡ್ ಆಲ್ಸೋ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್. ಸೊ ಇನ್ನೂ ಹಲವಾರು ಕೋರ್ಸಸ್ ಅವೈಲಬಲ್ ಇದೆ. ನಿತಿಕಾ ಫಾಲನ್ ಏಂಜಲ್ ಕೋರ್ಸ್, ಅದನ್ನು ನೀವು ಆಕ್ಸೆಸ್ ಮಾಡ್ಕೋಬೋದು. ಇವತ್ತಿನ ಜನರಲ್ ರೀಡಿಂಗ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಯಾವ ಟಾಪಿಕ್ ಮೇಲೆ ಅಂತ ಅಂದರೆ, ನಿಮ್ಮ ಪರ್ಸನ್ ನಿಮ್ಮನ್ನು ಯಾಕೆ ದೂರ ಮಾಡಿದರು. ಸೊ ಇನ್ ಡೀಟೇಲ್ಡ್ ಹಾಗೆ ತುಂಬ ಡೆಪ್ತ್ ರೀಡಿಂಗ್ ಆಗಿರುತ್ತೆ ಇದು. ಸೊ ಹಾಗೆ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ, ಬಿಕಾಸ್ ತುಂಬ ಜನ ವೀಡಿಯೋಸ್ ನೋಡೋದ್ರಿಂದ ನಿಮಗೆ ಕೆಲವೊಂದು ಮೆಸೇಜಸ್ ನಿಮಗೆ ರೆಸೊನೇಟ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ. ಸೊ ನಾನಿಲ್ಲಿ 2 ಕಾರ್ಡ್ಸನ್ನು ಚೂಸ್ ಮಾಡಿದ್ದೀನಿ. ಸೊ ಎರಡೂ ಸಹ ಟ್ಯಾರೋ ಕಾರ್ಡ್ಸ್ ಇರೋದೆ. ಸೊ 2 ಕಾರ್ಡ್ಸ್ ಕಡೆಯಿಂದನೂ ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಆಫ್ ಆಲ್ ದ ಟವರ್ ಕಾರ್ಡ್ ಬಂದಿದೆ. ಸೊ ಇನ್ನು ಶಫಲ್ ಮಾಡೋಣ. ಓಕೆ, ದ ಟವರ್ ಕಾರ್ಡ್, 5 ಆಫ್ ವ್ಯಾಂಡ್ಸ್. ಮೇ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎನಿ ಟೈಮ್ ಕಾನ್ಫ್ಲಿಕ್ಟ್ಸ್ ನಡೀತಾ ಇತ್ತು ಅಂತ ಬರ್ತಾ ಇದೆ. 8 ಆಫ್ ಪೆಂಟಿಕಲ್ಸ್, ದ ಮೂನ್. ಓಕೆ, ಆ್ಯಂಡ್ ಆಲ್ಸೋ ದ ಸ್ಟಾರ್ ಕಾರ್ಡ್ ಬಂದಿದೆ. ಇದನ್ನು ನಾನು ಇಲ್ಲಿ ರಿವರ್ಸ್ ಇಟ್ಟಿದ್ದೀನಿ ಅಕಾರ್ಡಿಂಗ್ ಟು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್. ಸೊ ನೋಡೋಣ. ಸೊ ಮೇ ಬಿ ಇಲ್ಲಿ ತುಂಬ ರಿಲೇಷನ್ಶಿಪ್ ವಿಚಾರದಲ್ಲಿ ನೀವು ತುಂಬ ಡೌನ್ಫಾಲನ್ನು ನೋಡಿದ್ದೀರಾ. ಬಿಕಾಸ್ ಒಬ್ರಿಗೋಸ್ಕರ ತುಂಬ ಫೀಲಿಂಗ್ಸ್ ಇಟ್ಕೊಳ್ತಾ ಇನ್ನೂ ಒಂದು ಕಡೆ ನೀವು ಹುಡುಕ್ತಾ ಇದ್ದಂಥ ಪ್ರೀತಿ ನಿಮಗೆ ಸಿಕ್ಕಿಲ್ಲ. ಆ್ಯಂಡ್ ಆಲ್ಸೋ ಇವರು ನಿಮ್ಮನ್ನು ದೂರ ಮಾಡೋದಕ್ಕೆ ರೀಸನ್ ಅದು ಮೂನ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಥರ್ಡ್ ಪಾರ್ಟಿ ಎನರ್ಜಿ ಸಹ ಇದೆ ಅಂತ ಹೇಳ್ತೀನಿ. ಹಾಗೆ 5 ಆಫ್ ವ್ಯಾಂಡ್ಸ್, ಮೇ ಬಿ ಕಾನ್ಸ್ಟೆಂಟಾಗಿ ಕಾನ್ಫ್ಲಿಕ್ಟ್ಸ್ ನಡೀತಾ ಇತ್ತು. ಆ್ಯಂಡ್ ಸ್ಟಾರ್ ಕಾರ್ಡ್ ಇಲ್ಲಿ ರಿವರ್ಸ್ ಇರೋದ್ರಿಂದ ತುಂಬ ಇಂಬ್ಯಾಲೆನ್ಸ್, ಅಷ್ಟಾಗಿ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ, ಅಥವಾ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅಥವಾ ಕಾಲ್ ಮಾಡಿದ್ರು ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಅಂತ ಬರ್ತಾ ಇದೆ. ಎಸ್, 9 ಆಫ್ ಸ್ವಾರ್ಡ್ಸ್. ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ನೀವು. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ವಿಚಾರವಾಗಿ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಹಾಗೆ ತುಂಬ ಸಲ ನೀವು ಡಿಪ್ರೆಷನ್ನಿಂದ ಹೋಗಿ ಆಚೆನೂ ಬಂದಿರ್ಬೋದು. ಮೇ ಬಿ ಇಲ್ಲಿ ನಿಮಗೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀನಿ, ಲೈಕ್ ಡಿಪ್ರೆಷನ್ ಅಂತ ಹೇಳ್ತೀನಿ. ತುಂಬ ರಿಲೇಷನ್ಶಿಪ್ ವಿಚಾರದಲ್ಲಿ ಅಥವಾ ಲವ್ ವಿಚಾರದಲ್ಲಿ ನೀವು ತುಂಬ ನೋವನ್ನು ಅನುಭವಿಸಿದ್ದೀರಾ. ಹಾಗೆ ಪ್ರತಿ ಸಲ ನೀವು ಸರಿಯಾಗಿದ್ದೀರಾ ಅಂತ ಅಂದ್ಕೊಂಡಾಗ್ಲೂ ಮತ್ತೆ ಏನಾದರೂ ಒಂದು ಜಗಳ ಅಥವಾ ಮತ್ತೆ ಕಾನ್ಫ್ಲಿಕ್ಟ್ಸ್ ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಇಲ್ಲಿ ಮತ್ತೆ ನಿಮಗೆ ನೋವಾಗ್ತಾ ಇತ್ತು, ಆರ್ ತುಂಬ ಹಾರ್ಟ್ ಬ್ರೇಕನ್ನು ನೋಡಿದ್ದೀರಾ. ಆ್ಯಂಡ್ ಆಲ್ಸೋ ಇಲ್ಲಿ ಚೀಟಿಂಗ್ ಸಹ ರೆಪ್ರೆಸೆಂಟ್ ಮಾಡ್ತಾ ಇದೆ ದ ಮೂನ್ ಕಾರ್ಡ್ ಇಲ್ಲಿ ಇರೋದ್ರಿಂದ. ಆ್ಯಂಡ್ ಡ್ಯುಯಲ್ ಫೇಸ್, ಈ ಪರ್ಸನ್ ಒಂದು ಸಲ ಇದ್ದ ರೀತಿ ಇನ್ನೊಂದು ಸಲ ಇರಲ್ಲ. ಆ್ಯಂಡ್ ಟೆಂಪ್ರೆನ್ಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ನಿಮ್ಮ ಮೈಂಡ್, ಬಾಡಿ, ಸೋಲ್ ಮೂರೂ ಸಹ ಬ್ಯಾಲೆನ್ಸ್ಡಾಗಿ ಇಲ್ಲ ಅಂತ ಹೇಳ್ತೀನಿ. ಆದಷ್ಟು ಅದ್ರ ಕಡೆ ಫೋಕಸ್ ಮಾಡಿ. ಮೇ ಬಿ ನಿಮ್ಮ ಥರ್ಡ್ ಐ ಚಕ್ರ ನಿಮಗೆ
ಬ್ಲಾಕ್ ಆಗಿರ್ಬೋದು, ನಿಮಗೆ ಅವೇರ್ನೆಸ್ಸೇ ಇಲ್ಲ. ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ತುಂಬ ಬ್ಲಾಕ್ಡ್ ಎನರ್ಜಿ ಅಂತ ಹೇಳ್ತೀನಿ. ಸೊ ಫೋಕಸ್ ಆನ್ ಚಕ್ರಾಸ್, ನಿಮ್ಮ ಬಾಡಿಯಲ್ಲಿರುವಂಥ ಚಕ್ರಾಸ್ ಮೇಲೆ ಫೋಕಸ್ ಮಾಡಿ ಆದಷ್ಟು ಅದನ್ನು ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮಗೇನಾದರೂ ಚಕ್ರ ಕ್ಲೆನ್ಸಿಂಗ್ ಸೆಷನ್ ಅಟೆಂಡ್ ಮಾಡಬೇಕು ಅಂತಂದರೆ ಅದಕ್ಕೆ ಚಾರ್ಜಸ್ ಬಂದು 333. ಸೊ 7 ಚಕ್ರ ಕ್ಲೆನ್ಸಿಂಗ್ ನಾನು ಮಾಡ್ತೀನಿ, 333 ಆಗುತ್ತೆ ಪ್ರೈಸ್ ಬಂದು. ಇಫ್ ಇನ್ ಕೇಸ್ ನಿಮಗೆ ಬೇಕು ಅಂದರೆ ನಿಮ್ಮ ಸೆಷನ್ನ ಬುಕ್ ಮಾಡ್ಕೋಬಹುದು. ಬಡ್ಜೆಟ್ ಫ್ರೆಂಡ್ಲಿ ಸೆಷನ್ ಅಂತ ಹೇಳ್ತೀನಿ ನಾನು. ತುಂಬ ಜಾಸ್ತಿ ಏನಿಲ್ಲ ಚಾರ್ಜಸ್ ಮಾಡ್ತಾರೆ, 333 ಅಷ್ಟೇ 7 ಚಕ್ರ ಕ್ಲೆನ್ಸಿಂಗಿಗೆ ನಾನು ಚಾರ್ಜ್ ಮಾಡ್ತಾ ಇರೋದು. ಸೊ 1-on-1 ಸೆಷನ್ ಇರುತ್ತೆ, ಡೋಂಟ್ ವರಿ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಚೀಟಿಂಗ್, ಹಾಗೆ ತುಂಬ ಕೆಲವೊಂದು ವಿಷಯನ ಅವರು ನಿಮ್ಮಿಂದ ಮುಚ್ಚಿಟ್ಟಿದ್ರು, ನಾಟ್ ವರ್ತಿ, ನಿಮ್ಮ ಟ್ರಸ್ಟಿಗೆ ಇವರು ವರ್ತಿ ಅಲ್ಲ ಅಂತ ಹೇಳ್ತೀನಿ. ನಿಮ್ಮನ್ನು ಅವರೇ ದೂರ ಮಾಡಿರ್ಬೋದು. ಸೊ ನಿಮಗೆಲ್ಲ ಒಂದು ಕಡೆ ಅವರು ನಿಮಗೆ ಚೀಟಿಂಗ್ ಮಾಡ್ತಾಯಿದ್ರು ಸಹ, ಬಿಕಾಸ್ ನೀವು ಪಾಸ್ಟಲ್ಲಿ ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ರಿ ಅಂದ ಮಾತ್ರಕ್ಕೆ ನಿಮ್ಗೆ ಅವರೇ ಬೇಕು ಅಂತ ನಿಮಗೆ ಕರೆಂಟ್ಲಿ ಅನ್ನಿಸ್ತಾ ಇರ್ಬೋದು. ಬಟ್ ಸೂನ್ ನಿಮಗೆ ಅನಿಸುತ್ತೆ ಇದೆಲ್ಲ ಏನಕ್ಕೆ ಹೀಗಾಯಿತು ಅಂತ. ಆ್ಯಂಡ್ ಆಲ್ಸೋ 9 ಆಫ್ ವಾಂಡ್ಸ್ ಸಹ ಇದೆ. ಇಫ್ ಯು ಆರ್ ಸ್ಟಕ್, ನಿಮಗೇನಾದರೂ ತುಂಬ ಸ್ಟಕ್ ಅನ್ನಿಸ್ತಾ ಇದೆ ಲೈಫಲ್ಲಿ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಈ ಥರ ಎಲ್ಲ ಥಿಂಕ್ ಮಾಡ್ತಿದ್ದೀರಾ, ಸೊ ಆದಷ್ಟು ಹೀಲ್ ಆಗಿ ಅಂತ ಹೇಳ್ತೀನಿ. ಅಫ್ಕೋರ್ಸ್ ಒಂದು ರಿಲೇಷನ್ಶಿಪ್ಪಲ್ಲಿ ಬ್ರೇಕ್ ಆಗಿದೆ, ನಿಮ್ಮನ್ನು ಅವರು ದೂರ ಮಾಡಿದ್ದಾರೆ, ನೀವು ಬೇಡ ಅಂತ ಬಿಟ್ಟು ಹೋಗಿದ್ದಾರೆ, ಮೇ ಬಿ ಇನ್ಯಾರೋ ಬೇಕು ಅಂತನವರು ಹೋಗಿರ್ಬೋದು. ಆ್ಯಂಡ್ ಇಲ್ಲಿ ಫ್ಯೂಚರ್ದು ನೋಡೋದಾದರೆ ದ ಮೆಜಿಷಿಯನ್ ಕಾರ್ಡ್ ಇಲ್ಲಿ ಬರ್ತಾ ಇದೆ. ಮೇ ಬಿ ನೀವು ಇಲ್ಲಿ ಮದುವೆಗೆ ಅಂತ ತುಂಬ ಟ್ರೈ ಮಾಡ್ತಾ ಇರ್ಬೋದು. ಸೂನ್ ನಿಮ್ಮ ಲೈಫಿಗೆ ಒಂದು ಪರ್ಸನ್ ಎಂಟ್ರಿ ಆಗುತ್ತೆ ಅಂತ ಹೇಳ್ತೀನಿ. ದಟ್ ಪರ್ಸನ್ ವಿಲ್ ಬಿ ಲೈಕ್ ಮಲ್ಟಿ ಟ್ಯಾಲೆಂಟೆಡ್, ಹಾಗೆ ತುಂಬ ಲ್ಯಾಂಗ್ವೇಜಸ್ನ ಮಾತಾಡುವಂಥವ್ರು. ಆ್ಯಂಡ್ ಆಲ್ಸೋ ಮೆಜಿಷಿಯನ್ ಇಲ್ಲಿ ರೆಪ್ರೆಸೆಂಟ್ ಮಾಡ್ತದೆ. ಹಿ ಆರ್ ಶಿ ಅವರು ನಿಮ್ಮ ಲೈಫಿಗೆ ಒಂದು ಲೈಟ್ ಆರ್ ಮ್ಯಾಜಿಕ್ ಥರ ನಿಮಗೆ ಸಿಗ್ಬೋದು. ಮೇ ಬಿ ಯು ವಿಲ್ ಫೀಲ್ ವೆರಿ ಹ್ಯಾಪಿ, ವಿಲ್ ಬಿ ಹ್ಯಾಪಿ. ಆ್ಯಂಡ್ ಆಲ್ಸೋ ದ ರಿಲೇಷನ್ಶಿಪ್ ಬಿಟ್ವೀನ್ ಯುವರ್ ಪಾರ್ಟ್ನರ್ ಆ್ಯಂಡ್ ಥರ್ಡ್ ಪಾರ್ಟಿ ನೋಡೋಣ ಹೇಗಿದೆ ಅಂತ. Knight of Pentacles, the Chariot card. ಸೊ ದ ರಿಲೇಷನ್ಶಿಪ್ ಅವರು ಥರ್ಡ್ ಪಾರ್ಟಿ ಜೊತೆಗೆ ಹ್ಯಾಪಿಯಾಗಿ, ಸೊ ಅದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಆ್ಯಂಡ್ ಆಲ್ಸೋ ಈ ಒಂದು ಕಾರ್ಡ್ಸನ್ನು ನಾನು ನಿಮಗೆ ಗೈಡೆನ್ಸನ್ನು ಸಹ ಕೊಡ್ತೀನಿ. ಸೊ ಲೆಟ್ಸ್ ಸಿ ವಾಟ್ ದ ಮೆಸೇಜಸ್. ಓಕೆ, ಇಲ್ಲೂ ಸಹ ಇಲ್ಲಿ ಪೆಂಟಿಕಲ್ಸ್ ಕಾರ್ಡ್ ರಿವರ್ಸ್ ಬಂತಲ್ವಾ. ಸೊ ರಿವರ್ಸ್ ನೀವು ನೋಡ್ಬೋದು ಇಲ್ಲಿ. ಮೇ ಬಿ ಇಲ್ಲಿ ಡೆತ್ ಸಹ ಇರಬಹುದು, ಆರ್ ಸೆಲ್ಫಿಶ್ನೆಸ್. ಈ ಪರ್ಸನ್ ತುಂಬ ಸೆಲ್ಫಿಶ್ ಆಗಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಇಲ್ಲಿ ಇಂಜಸ್ಟಿಸ್ ಸಹ ಸಿಕ್ಕಿರಬಹುದು. ಓಕೆ, ದ ಹೈ ಪ್ರಿಸ್ಟೆಸ್. ಸೊ ತುಂಬ ಕನ್ಫ್ಯೂಷನಲ್ಲಿ ಕರೆಂಟ್ಲಿ ನೀವಿದ್ದೀರಾ. ಸೊ ಯು ಡೋಂಟ್ ನೋ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಆ್ಯಸ್ ದ ಟೆಂಪರೆನ್ಸ್ ಆರ್ 9 ಆಫ್ ವಾಂಡ್ಸ್ ರೆಪ್ರೆಸೆಂಟ್ ಮಾಡಿದಾಗೆ ತುಂಬ ಕನ್ಫ್ಯೂಷನಲ್ಲಿ ಸಹ ಇದ್ದೀರಾ. ಹಾಗೆ ಈ ಪರ್ಸನ್ ನಿಮಗೆ ತುಂಬ ಪ್ರಾಮಿಸಸನ್ನು ಮಾಡಿದರು, ಬಟ್ ಆ ಪ್ರಾಮಿಸ್ನ ಇವರೆಲ್ಲೋ ಒಂದು ಕಡೆ ಉಳಿಸ್ಕೊಂಡಿಲ್ಲ, ತುಂಬ ಇಗ್ನೋರ್ ಮಾಡಿದ್ದಾರೆ. ನೀವು ಅವರು ಬೇಕು ಅಂತ ಹೇಳಿದಾಗ ದೇ ಇಗ್ನೋರ್ಡ್ ಯು ಲಾಟ್. ನಿಮ್ಗೆ ಅದೆಲ್ಲೋ ಒಂದು ಕಡೆ ಮರೆಯೋಕ್ಕಾಗ್ತಾ ಇಲ್ಲ. ಸೊ ಬಿಕಾಸ್ ನೀವು ಟ್ರೂ ಆಗಿ ಇದ್ರಿ ಇಲ್ಲಿ, ಬಟ್ ಈ ಪರ್ಸನ್ ನಿಮ್ಮಷ್ಟು ಟ್ರೂ ಆಗಿ ಇರಲಿಲ್ಲ ಅಂತ ಈ ಒಂದು ಮೆಸೇಜ್ ಬರ್ತಾ ಇದೆ. ಓಕೆ, ದ ಸ್ಟ್ರೆಂತ್ ಕಾರ್ಡ್. ಸೊ ವೀಕ್ನೆಸ್, ಡೌಟ್. ಮೇ ಬಿ ನಿಮ್ಮ ಪ್ರೀತಿ, ನೀವೇನು ಪ್ರೀತಿಸ್ತೀರಾ ಆರ್ ನೀವು ಹೇಗಿರ್ತೀರಾ ಅದೆಲ್ಲೋ ಒಂದು ಕಡೆ ಇವರಿಗೆ ವೀಕ್ನೆಸ್ ಅನಿಸಿರ್ಬೋದು. ಅದನ್ನು
ಮೇ ಬಿ ಇವರು ನಿಮಗೆ ನೋವು ಕೊಡಬೇಕು ಅಂತಲೂ ಕೆಲವೊಂದು ವಿಚಾರಗಳನ್ನು ನಿಮಗೇನು ಇಷ್ಟ ಆಗಲ್ಲ ಅಂತ ಗೊತ್ತಿದ್ದು ಅದನ್ನು ಮಾಡಿರಬಹುದು. ಆ್ಯಂಡ್ ಆಲ್ಸೋ ತುಂಬ ಇಂಪೇಷನ್ಸ್ ಇದೆ, ಅಷ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಬಿಟ್ವೀನ್ ಯು ಆ್ಯಂಡ್ ದೆಮ್. ಸೊ ನೀವೇನಾದರೂ ಈ ಪರ್ಸನ್ ಮತ್ತೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ರೆ, ಸೊ ಅಗೇನ್ ಇಲ್ಲಿ ಟೆಂಪರೆನ್ಸ್ ಹಾಗೆ ಕ್ವೀನ್ ಆಫ್ ವ್ಯಾಂಡ್ಸ್, ಅಗೇನ್ ಟೆಂಪರೆನ್ಸ್ ಕಾರ್ಡ್ ಬರ್ತಾಯಿದೆ. ಯು ಕ್ಯಾನ್ ಸಿ ಟೆಂಪರೆನ್ಸ್ ಅಲ್ಲೂ ಬಂತು, ಹಾಗೆ ಇಲ್ಲೂ ಸಹ ಬಂದಿದೆ. ಸೀಕ್ ಬ್ಯಾಲೆನ್ಸ್ ಆ್ಯಂಡ್ ಕ್ರಿಯೇಟ್ ಎ ಕಾಮ್ ಅಟ್ಮಾಸ್ಫಿಯರ್. ಸೊ ಆಗಲೇ ಹೇಳಿದಾಗೆ, ಸೊ ನಿಮಗೆ ಸ್ವಲ್ಪ ಬ್ಲಾಕೇಜಸ್ ಫೀಲ್ ಆಗ್ತಾಯಿದ್ರೆ ಕೆಲವೊಂದು ಬ್ಯಾಲೆನ್ಸಸ್ನ ನೋಡಿ, ಏನು ಬ್ಯಾಲೆನ್ಸ್ ಮಾಡ್ಬೋದು, ನಿಮ್ಮ ಸರೌಂಡಿಂಗ್ಸ್ನ ನೀವು ಹೇಗೆ ಇಟ್ಕೋಬಹುದು ಅಂತ ಸ್ವಲ್ಪ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಸೂನ್ ನಿಮಗೆ ಕೆಲವೊಂದು ರಿಯಲೈಸೇಷನ್ ಸಹ ಆಗುತ್ತೆ. ಆ್ಯಂಡ್ ಈ ಪರ್ಸನ್ ಬಗ್ಗೆ ಇನ್ನೂ ಸಹ ನಿಮಗೆ ಟ್ರೂತ್ ಗೊತ್ತಾಗುತ್ತೆ. ಮೇ ಬಿ ಇವರಿನ್ನೂ ಕೆಲವೊಂದು ವಿಚಾರಗಳನ್ನು ನಿಮ್ಮಿಂದ ಮುಚ್ಚಿಟ್ಟಿರ್ಬೋದು. ಯು ಕ್ಯಾನ್ ಆಲ್ವೇಸ್ ಕಾಲ್ ಆನ್ ಯುವರ್ ನ್ಯಾಚುರಲ್ ಕಾನ್ಫಿಡೆನ್ಸ್. ಸೊ ಏನಾದರೂ ನೀವು ವರ್ಕಲ್ಲಿ ತುಂಬ ಹಿಂದೆ ಉಳಿತಾ ಇದ್ದರೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿದ್ರೆ, ಸೊ ಯೋಚನೆ ಮಾಡಿ ನಿಮ್ಮ ಕಾನ್ಫಿಡೆನ್ಸ್ ಹೇಗಿತ್ತು, ನೀವು ಹೇಗಿದ್ರಿ, ಎಷ್ಟು ಸ್ಟ್ರಾಂಗ್ ಆಗಿ ಇದ್ರಿ ಅಂತ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಓಕೆ, ದ ಎನರ್ಜಿ ಆಫ್ ಚೇಂಜ್. ಮೇ ಬಿ ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗ್ತಾ ಇರೋದೇ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗೋದಕ್ಕೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಇಟ್ಸ್ ಆಲ್ ಫಾರ್ ಯುವರ್ ಗುಡ್. ನಿಮ್ಮ ಒಳ್ಳೆಯದಕ್ಕೇ ಇದಾಗಿದೆ. ಮೇ ಬಿ ಈ ಪರ್ಸನ್ ಈಗಲೇ ಚೀಟ್ ಮಾಡಿದ್ದು ಒಳ್ಳೆಯದಾಯಿತೇನೋ. ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಇನ್ನೂ ಸಹ ನೀವು ನೋವು ಅನುಭವಿಸೋದು ತಪ್ಪಿದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ 6 ಆಫ್ ವ್ಯಾಂಡ್ಸ್, ಪ್ರೋಗ್ರೆಸ್ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಪಬ್ಲಿಕ್ ರೆಕಾಗ್ನಿಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ನೀವೇನಾದರೂ ಆನ್ಲೈನಲ್ಲಿ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ಆರ್ ಸಮಥಿಂಗ್ ಲೈಕ್ ನೀವು ವ್ಲಾಗ್ಸ್ ಈ ಥರ ಎಲ್ಲ ಮಾಡ್ತೀರಾ ಅಂತಂದರೆ ಪಬ್ಲಿಕ್ ರೆಕಾಗ್ನಿಷನ್ ಸಹ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ನೀವು ಏನೇ ವರ್ಕ್ ಮಾಡ್ತಾಯಿದ್ರೂ ಒಂದು ರೆಕಾಗ್ನಿಷನ್ ಇದ್ದೇ ಇರುತ್ತೆ. ಸೊ ಮೇಜರಾಗಿ ನಾನು ಅವ್ರಿಗೆ ಹೇಳಿದ್ದಷ್ಟೇ. ಪೇಜ್ ಆಫ್ ಕಪ್ಸ್ ಇದೆ. ಡೋಂಟ್ ಲೆಟ್ ಯುವರ್ ಎಮೋಷನ್ಸ್ ಗೆಟ್ ಇನ್ ದ ವೇ. ಸೊ ತುಂಬ ಎಮೋಷ್ನಲ್ ಆಗಿ ಥಿಂಕ್ ಮಾಡಬೇಡಿ. ಟ್ರಸ್ಟ್ ಯುವರ್ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ. ಸೊ ಆಗಲೇ ಹೇಳಿದಾಗೆ ನೀವು ಥರ್ಡ್ ಐ ಚಕ್ರ, ನಿಮಗೆ ಒಂದು ಅವೇರ್ನೆಸ್ ಅನ್ನೋದೇ ಬ್ಲಾಕ್ ಆಗಿರ್ಬೋದು. ಸೊ ಫೋಕಸ್ ಆನ್ ಚಕ್ರಾಸ್. ಓಕೆ, ನಿಮ್ಮ ಇಂಟ್ಯೂಷನ್ ಕಡೆ ಫೋಕಸ್ ಮಾಡಿ. ಇಫ್ ಯು ವಾಂಟ್ ಯು ಕ್ಯಾನ್ ನೀವು ಸ್ಪಿರಿಚುಯಾಲಿಟಿ ಕಡೆ ಸಹ ಬರ್ಬೋದು. ಸೆಲೆಬ್ರೇಟ್ ಯುವರ್ ಸಕ್ಸಸ್ ವಿತ್ ದೋಸ್ ಯು ಕೇರ್ ಅಬೌಟ್. ಸೊ ವಿತಿನ್ 3 months ಮೇ ಬಿ ಇಲ್ಲಿ ನಿಮಗೊಂದು ಪ್ರಪೋಸಲ್ ಸಹ ಬರುತ್ತೆ. ನಿಮಗೆ ಯಾವುದಾದ್ರೂ ವರ್ಕಲ್ಲಿ ಸಕ್ಸಸ್ ಸಿಗಬೇಕು ಅಂತಂದರೆ ಸೂನ್ ಅದು ಸಹ ನೀವು ನೋಡ್ತೀರಾ. ಒಂದು ಸಕ್ಸಸ್ಸನ್ನು ನಿಮ್ಮ ಪೀಪಲ್ ಯಾರಿರ್ತಾರೆ, ಪ್ರೀತಿ ಮಾಡುವಂಥ ಜನ, ಅವ್ರ ಜೊತೆ ನೀವು ಸೆಲೆಬ್ರೇಟ್ ಮಾಡ್ತೀರಾ. ಆ್ಯಂಡ್ ನ್ಯೂ ಫ್ರೆಂಡ್ಶಿಪ್ ಸಹ ಇಲ್ಲಿ ಬಿಲ್ಡ್ ಆಗುತ್ತೆ. ಎವ್ರಿಥಿಂಗ್ ವಿಲ್ ಬಿ ನ್ಯೂ ಇನ್ ಯುವರ್ ಲೈಫ್. ಸೊ ಈ ಒಂದು ರಿಲೇಷನ್ಶಿಪ್ಗೆ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ ಜಸ್ಟ್ ಮೂವ್ ಆನ್ ಅಂತ ಹೇಳ್ತೀನಿ. ಬಿಕಾಸ್ ಈ ಪರ್ಸನ್ ಅಷ್ಟು ಡಿಸರ್ವಿಂಗ್ ಇಲ್ಲ. ಮೇ ಬಿ ಯೂನಿವರ್ಸ್ ನಿಮಗೆ ಈಗಲೇ ಅವ್ರ ಬಗ್ಗೆ ಗೊತ್ತು ಮಾಡಿಸಿದ್ದಾರೆ. ಸೊ ಬಿ ಗ್ರೇಟ್ಫುಲ್ ಟು ದ ಯೂನಿವರ್ಸ್. ಆ್ಯಂಡ್ ಇವತ್ತು ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಇಫ್ ಯು ವಾಂಟ್ ನೀವು ಪರ್ಸ್ನಲ್ ಸೆಷನ್ಸನ್ನು ಬುಕ್ ಮಾಡ್ಕೋಬಹುದು. ಆ್ಯಂಡ್ ಆಲ್ಸೋ 7 ಚಕ್ರ ಕ್ಲೆನ್ಸಿಂಗ್ಗೆ ಚಾರ್ಜಸ್ ಬಂದು 333. ಯು ಕ್ಯಾನ್ ವಾಟ್ಸಪ್ ಮೀ ಅಂತ ಹೇಳ್ತೀನಿ. ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.